ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಪಾಪ್ಯುಲರ್ ಆಗಿರುವಂಥ ಪ್ರತಿಯೊಬ್ಬರಿಗೂ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಇನ್ಸ್ಟೆಂಟಾಗೆ ಮಾಡಿಕೊಂಡು ತಿನ್ಬೋದಾದಂಥ ಚಿಕನ್ ಮ್ಯಾಗಿನ ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಸುಲಭವಾಗಿ ಪ್ರತಿಯೊಬ್ಬರು ಮಾಡ್ಕೊಬೋದು. ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಏನು ಅದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. 15 ರೂಪಾಯಿದು ಮ್ಯಾಗಿ ಪ್ಯಾಕೆಟ್ನಲ್ಲಿದ್ದಂಥ ಮ್ಯಾಗಿ ನ್ಯೂಡಲ್ಸ್ನ ಸಪ್ರೇಟಾಗಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿರುವಂಥದ್ದು. 100 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ನ ಕ್ಲೀನಾಗಿ 1 ಟೀ ಸ್ಪೂನ್ ಸೈಜ್ ಅಷ್ಟು ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಮ್ಯಾಗಿ ಮಸಾಲ ಇದರಲ್ಲಿದ್ದಂಥ 2 ಪ್ಯಾಕೆಟ್ದು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. 1 ಕೋಳಿ ಮೊಟ್ಟೆನ ಹಾಕ್ಕೊಂಡಿರುವಂಥದ್ದು. 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ, 1 ಟೀ ಸ್ಪೂನು ಅಡಿಗೆ ಎಣ್ಣೆ, 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಕೇವಲ ಇಷ್ಟೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಚಿಕನ್ ಮ್ಯಾಗಿನ ಹೇಗೆ ಮಾಡಬೇಕು ಅನ್ನೋದನ್ನ ಬಹಳ ಸುಲಭವಾಗಿ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ನ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂಚೂರು ಕಡಾಯಿ ಬಿಸಿಯಾಗಿದ್ದ ತಕ್ಷಣನೇ ಈಗ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇರೋದು, ಅಡಿಗೆ ಎಣ್ಣೆನ. ಈಗ ಎಣ್ಣೆ ಬಿಸಿ ಆಗಿದೆ. ಕ್ಲೀನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಬೋನ್ಲೆಸ್ ಚಿಕನ್ನ ಕೂಡ ಸೇರಿಸ್ಕೊತಾ ಇರೋದು. ಬೋನ್ಲೆಸ್ ಚಿಕನ್ನೇ ಸೇರಿಸ್ಕೊಬೇಕು, ವಿತ್ ಬೋನ್ ಅಂತ ಚಿಕನ್ನ ಸೇರಿಸ್ಕೊಬಾರ್ದು. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನ ಸುಮಾರು ಈಗ ಕಲರು ಕಂಪ್ಲೀಟ್ ಆಗಿ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಣ. ಈಗ ಒಂಚೂರು ಬಣ್ಣ ಚೇಂಜ್ ಆದಮೇಲೆ ಇದನ್ನ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು 3 ನಿಮಿಷ ಇದೇ ರೀತಿ ಇಟ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರನ್ನು ಕೂಡ ಸೇರಿಸ್ಕೊಬಾರ್ದು. ಚಿಕನ್ನಲ್ಲಿರೋವಂಥ ನೀರೇ ಬಿಟ್ಕೊಂಡು ನೀಟಾಗಿ ಬಾಯ್ಲ್ ಆಗ್ತಿದೆ. ಈಗ ಸುಮಾರು 3 ನಿಮಿಷ ಆಗಿದ್ದಾಯಿತು. ಚಿಕನ್ ನೋಡ್ಬೋದು ಪೂರ್ತಿಯಾಗಿ ಫ್ರೈ ಆಗಿದೆ. ಈಗ ಇದೇ ಹಂತದಲ್ಲಿ ಇಟ್ಕೊಂಡಿದ್ದಂಥ ಚಿಕನ್ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇರೋದು. ಚಿಕನ್ ಮಸಾಲಾನ ಸೇರಿಸಾದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಸಾಲ ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಮತ್ತು ಅದರಲ್ಲಿರೋವಂಥ ಫ್ರಾಗ್ರೆನ್ಸಿ ಚೇಂಜ್ ಆಗಬಾರ್ದು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1-2 ನಿಮಿಷ ಇದೇ ರೀತಿ ಬಾಯ್ಲ್ ಆಗಲಿ. ಬಾಯ್ಲ್ ಆಗೋ ಹಂತದಲ್ಲೇ ನಾವು ಒಂದು ಅರ್ಧ ನಿಂಬೆಹಣ್ಣಿನ ರಸಾನ ಸೇರಿಸ್ಕೊತಾ ಇರೋದು. ಒಂದ್ಸರಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ. ಈಗ ಮಿಕ್ಸ್ ಮಾಡ್ಕೊಂಡಂಥ ಚಿಕನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಇವಾಗ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೋಣ. ಲಿಡ್ನ ಓಪನ್ ಮಾಡಿಕೊಂಡು ಚಿಕನ್ ನೋಡ್ಬೋದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಈ ಹಂತದಲ್ಲಿ 1/4 ಲೀಟರ್ ನೀರಷ್ಟು ಅಂದ್ರೆ 250 ml ಅಷ್ಟು ನೀರನ್ನ ಸೇರಿಸ್ಕೊಂತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಈ ರೀತಿ ಕಲ್ಸ್ಕೊಂಬಿಡಿ. ಕಲ್ಸ್ಕೊಂಡಾದ್ಮೇಲೆ ಸರಿ ಸುಮಾರು ಚೆನ್ನಾಗಿ ಕುದಿಲಿ. ಈಗ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದೀತಿರ. ಇದು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇದೇ ರೀತಿ ಬಿಟ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಕುದೀತಾ ಇದೆ. ಈಗ ಇದೇ ಹಂತದಲ್ಲಿ ಲಿಡ್ನ ಓಪನ್ ಮಾಡ್ಕೊಂಡು ನೋಡ್ಬೋದು ಚಿಕನ್ ಎಲ್ಲ ಕ್ಲೀನ್ ಆಗಿ ಕುದ್ದು ಅದರದೆಲ್ಲ ಸ್ಟಫ್ ಬಿಟ್ಕೊಂಡಿದೆ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಮಿಕ್ಕಿದಂತ ನಿಂಬೆಹಣ್ಣು ರಸನ್ ಕೂಡ ಈಗ ಸೇರಿಸ್ಕೊಂತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಇನ್ನೂ 1-2 ನಿಮಿಷ ಇದೇ ರೀತಿ ಕುದಿಲಿ. ಈಗ ಚಿಕನ್ ಕಂಪ್ಲೀಟ್ ಆಗಿ ಬಾಯ್ಲ್ ಆಗಿದೆ. ಇವಾಗ ಇದಕ್ಕೆ ಇಟ್ಕೊಂಡಿದಂತ ಮ್ಯಾಗಿನ ಸೇರಿಸ್ಕೊಂತಾ ಇರೋದು. ಮ್ಯಾಗಿನ ಸೇರಿಸಾದ್ಮೇಲೆ ಇದಕ್ಕೊಂಚೂರು ನೀರು ಹಾಕೋಣ. ಈಗ ಒಂದು 0.5% ಅಷ್ಟು ಅದು ಮುಳುಗಿರ್ಬೇಕು. ಈಗ ಈ ಹಂತದಲ್ಲೇ ಮ್ಯಾಗಿದು ಮಸಾಲ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂತಾ ಇರೋದು. 2 ಪ್ಯಾಕೆಟ್ ಅಲ್ಲಿ ಅವ್ರು ಏನ್ ಕ್ವಾಂಟಿಟಿ ಕೊಟ್ಟಿರ್ತಾರೆ ಅಷ್ಟನ್ನು ಕೂಡ ಸೇರಿಸ್ಕೊಂಬಿಡಿ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಂತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಸುಮಾರು 2-3 ನಿಮಿಷ ಇದೇ ರೀತಿ ಇಟ್ಕೋಣ. ಉಪ್ಪು ಅಬ್ಸರ್ವ್ ಮಾಡ್ಬೋದು. ನಾನು ಇಲ್ಲವರೆಗೂ ಉಪ್ಪನ್ನು ಮಾತ್ರ ಏನು ಹಾಕೊಂಡಿಲ್ಲ. ಯಾಕೆ ಅಂದ್ರೆ ಮ್ಯಾಗಿ ಮಸಾಲ ಮತ್ತು ಚಿಕನ್ದು ಪೌಡರ್ ಇರ್ತಲ್ಲ. 1-2 ನಿಮಿಷ ಆಯ್ತು. ವಾಟರ್ ಎಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಆಗ್ತಾ ಇದೆ. ಇವಾಗ ಈ ಹಂತದಲ್ಲೇ ಇಟ್ಕೊಂಡಿದಂತ ಮೊಟ್ಟೆನ ಸೇರಿಸ್ಕೊಂತಾ ಇರೋದು. ಮೊಟ್ಟೆನ ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಕಲ್ಸ್ಕೊಂಡ್ಬಿಡಿ. ಕಲ್ಸ್ಕೊಂಡಾದ್ಮೇಲೆ 2-3 ನಿಮಿಷ ಇದೇ ರೀತಿ ಫ್ರೈ ಆಗಲಿ. ಈಗ ಇದೇ ಹಂತದಲ್ಲಿ ಒಂಚೂರು ನೀರನ್ನ ಮಿಕ್ಸ್ ಮಾಡ್ಕೋಣ. ಒಂಚೂರು ಜಾಸ್ತಿ ಬೇಡ. ನೀರನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡಿದ್ರಲ್ಲ, ಯಾವುದೇ ಕಾರಣಕ್ಕೂ ನಾನು ಉಪ್ಪನ್ನ ಸೇರಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಮ್ಯಾಗಿ ಮಸಾಲಲ್ಲಿರುವಂಥದ್ದು ಮತ್ತು ಚಿಕನ್ ಪೌಡರ್ನಲ್ಲೇ ಇರುವಂಥ ಮಸಾಲಾನೇ ಕರೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಉಪ್ಪು. ಈಗ ಪೂರ್ತಿಯಾಗಿ ಬಾಯ್ಲ್ ಆಗ್ತಾ ಇದೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂತಾ ಇರೋದು. ಚಾಪ್ ಮಾಡಿ ಇಟ್ಕೊಂಡಿದಂಥ ಕೊತ್ತಂಬರಿನ ಈಗ ಸೇರಿಸ್ಕೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಚಿಕನ್ ಮ್ಯಾಗಿ ಮಸಾಲ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಭಾಳ ಅಂದರೆ ಭಾಳ ಸುಲಭವಾಗಿ ಮಾಡ್ಕೊಂಬ ಅಂತ. ಇದು ನಿಮಗೆ ಇಷ್ಟ ಆಗ್ತದೆ, ಮಕ್ಕಳು ಕೂಡ ಭಾಳ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೋಣ. ಚಿಕನ್ ಮ್ಯಾಗಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ಇವತ್ತು ನೀವು ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀರಾ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.